ಇನ್ಸ್ಟಾ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಪಾಗಲ್ ಪ್ರೇಮಿ ಕಾಟವನ್ನ ಕೊಡ್ತಾ ಇದ್ದ. ಪ್ರೀಸೆ ಅಂತ ಇನ್ನು ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸಿ ಯುವತಿಗೆ ಟಾರ್ಚರ್ ಅನ್ನ ನೀಡ್ತಾ ಇದ್ದ. ಇನ್ಸ್ಟಾ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ಗೆ ಪಾಗಲ್ ಪ್ರೇಮಿ ಟಾರ್ಚರ್ ಮಾಡ್ತಾ ಇದ್ದ. ಪ್ರೀಸೆ ಅಂತ ಮೆಸೇಜ್ ಹಾಕೋದೇನು, ಆಕೆ ಎಲ್ಲಿರ್ತಾಳೆ ಅಲ್ಲಿ ಬರೋದೇನು. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಎಂಬಾತನಿಂದ ಈ ಕೃತ್ಯವನ್ನ ಎಸಗಲಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಮಹಿಳೆ. ವಾಟ್ಸಪ್ ಸಂಖ್ಯೆಯನ್ನ ಪಡೆದುಕೊಂಡು ಅಶ್ಲೀಲ ಮೆಸೇಜ್ ಅನ್ನ ಮಾಡ್ತಾ ಇದ್ದಂತೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯುವತಿಗಾಗಿ ಹರಿಯಾಣದಿಂದ ಬೆಂಗಳೂರಿಗೆ ಬಂದಿರ್ತಾನೆ ಈತ. ನೋಡಿ, ಹರಿಯಾಣದಿಂದ ಬೆಂಗಳೂರಿನಲ್ಲಿ ಈಕೆ ವಾಸ ಇದ್ದಾಳೆ ಅಂತ ಹೇಳಿ ಗೊತ್ತಾಗಿ, ಇಲ್ಲಿಯವರು ಅಂತ ಹೇಳಿ ಗೊತ್ತಾಗಿ ಇಲ್ಲಿಗೆ ಹುಡುಕೊಂಡು ಬಂದಿರ್ತಾನೆ. ಸದ್ಯಕ್ಕೆ ಸಾಲದು ಅಂತ ಆಕೆಗೆ ವಾಟ್ಸಪ್ನಲ್ಲಿ ಟಾರ್ಚರ್ ಬೇರೆ ಕೊಡ್ತಾ ಇದ್ದ. ಜಿಮ್ ಜೊತೆಗೆ ಸಹೋದ್ಯೋಗಿಗಳ ಬಳಿಯಲ್ಲಿ ವಿಚಾರಣೆಯನ್ನು ಕೂಡ ಮಾಡಿರ್ತಾನೆ ಇವನು ಪಾಗಲ್ ಸುಧೀರ್. ವಿಚಾರ ತಿಳಿತಾ ಇದ್ದಂತೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾಳೆ ಯುವತಿ. ದಕ್ಷಿಣ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಗೆ ಯುವತಿ ದೂರನ್ನ ಕೊಟ್ಟಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಜೊತೆಗೆ ಆರೋಪಿಯನ್ನ ಕೂಡ ಬಂಧಿಸಿದ್ದಾರೆ. ಹರಿಯಾಣ ಮೂಲದ ಸುಧೀರ್ ಕುಮಾರ್ ಎಂಬಾತನಿಂದ ಈ ಕೃತ್ಯವನ್ನ ಎಸಗಲಾಗ್ತಾ ಇತ್ತು. ಬೆಂಗಳೂರಿನಲ್ಲಿ ಲೇಡಿ ಫಿಟ್ನೆಸ್ ಇನ್ಫ್ಲೂಯೆನ್ಸರ್ ಆಗಿದ್ದಾರೆ ಮಹಿಳೆ. ಏನು, ವಾಟ್ಸಪ್ ಸಂಖ್ಯೆಯನ್ನ ಪಡೆದುಕೊಂಡಿರ್ತಾನೆ ಈತ. ಆಕೆ ಎಲ್ಲಿರ್ತಾಳೆ, ಎಲ್ಲಿ ಬರ್ತಾಳೆ, ಹೋಗ್ತಾಳೆ, ಸಹೋದ್ಯೋಗಿಗಳು ಇರ್ತಾರಲ್ವಾ, ಅವರಿಂದಲೂ ಕೂಡ ಹೆಚ್ಚಿನ ಮಾಹಿತಿಯನ್ನು ಕೂಡ ಈತ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದಂತೆ. ಆಕೆ ಎಲ್ಲಿದ್ದಾಳೆ ಏನು ಅಂತ ಹೇಳಿ ವಿಚಾರಗಳನ್ನು ತಿಳ್ಕೊಂಡು ಹರಿಯಾಣದಿಂದ ಪ್ರೀತಿ ಮಾಡೋದು ಓಕೆ, ಬಟ್ ಟಾರ್ಚರ್ ಮಾಡೋದು ಯಾಕೆ? ಈಗ ಪ್ರೀತಿ ಮಾಡ್ತಾ ಇದ್ದಾನೆ, ಕೇಳ್ಕೊಳ್ಬೇಕು. ಪ್ರೀತಿ ಮಾಡ್ತೀಯಮ್ಮ, ಹೇಗೆ, ತುಂಬ ಪ್ರೀತಿ ಮಾಡ್ತಂದ್ರೆ ವ್ಯಕ್ತಪಡಿಸ್ಕೊಳ್ಬೇಕು ಪ್ರೀತಿಯನ್ನು. ಆಕೆ ಒಪ್ಪಿಕೊಂಡ್ರೆ ಓಕೆ ಆಗತ್ತೆ. ಅದನ್ನು ಹೊರತುಪಡಿಸಿ ಟಾರ್ಚರ್ ಕೊಡೋದು, ವಾಟ್ಸಪ್ನಲ್ಲಿ ಮೆಸೇಜ್ ಹಾಕೋದು, ಅವರ ಸಹೋದ್ಯೋಗಿಗಳಿಗೆ ಏನಿರ್ತಾರೆ ಅವ್ರನ್ನೆಲ್ಲ ವಿಚಾರಣೆ ಮಾಡುವಂಥದ್ದು, ಇವೆಲ್ಲ ತಪ್ಪು. ಸೊ ಈ ಸಂಬಂಧವಾಗಿ ಕೂಡ ಈಗಾಗಲೇ ಮಹಿಳೆ ದೂರನ್ನು ಕೂಡ ಕೊಟ್ಟಿದ್ರು. ಆ ಸಂಬಂಧವಾಗಿ ಈಗಾಗಲೇ ಆರೋಪಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ಎಸ್ ವೆಂಕಟೇಶ, ಈಗ ಪ್ರೀತಿ ಮಾಡೋದು ಓಕೆ, ಆಕೆಗೆ ಇಷ್ಟ ಇದ್ರೆ ಒಪ್ಕೊಳ್ತಾಳೆ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತಾರೆ. ಆದರೆ ಟಾರ್ಚರ್ ಕೊಡುವಂಥದ್ದು ಮಾತ್ರ ಖಂಡಿತವಾಗಿದ್ರೆ ಯಾರು ಕೂಡ ಒಪ್ಕೊಳ್ಳೋದಿಲ್ಲ. ಯಾವ್ಯಾವ ರೀತಿಯಾಗಿ ಈತ ಟಾರ್ಚರ್ ಅನ್ನ ನೀಡ್ತಾ ಇದ್ದ, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಮೂಲತಃ ಹರಿಯಾಣದ ಯುವತಿಯಾದ ಇವರು ಕಳೆದ 15 ವರ್ಷಗಳಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಬಂದಂಥವರು ಕೂಡ ಫಿಟ್ನೆಸ್ ಒಂದು ಇನ್ಫ್ಲೂಯೆನ್ಸರ್ ಆಗಿ ಕೆಲಸವನ್ನು ಮಾಡ್ಕೊಂಡಿರ್ತಾರೆ. ತಮ್ಮ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹೀಗೆ ಇರಬೇಕಾದ್ರೆ ಒಂದು ಹರಿಯಾಣದಲ್ಲಿರುವಂತಹ ಸಂದರ್ಭದಲ್ಲಿ ಸುಧೀರ್ ಕುಮಾರ್ ಅನ್ನುವಂಥ ವ್ಯಕ್ತಿ ಕೂಡ ಮನೆಗೆ ಬಂದಿರ್ತಾನೆ. ಬಂದಂಥವನೇ ಪರಿಚಯ ಆಗಿರ್ತಾರೆ. ಆದರೂ ಕೂಡ ಅವರು ಅಷ್ಟೊಂದು ಏನು ಆತ್ಮೀಯತೆಯನ್ನು ಇರೋದಿಲ್ಲ. ಅದಾದ ಬಳಿಕ ಆಕೆ ನಂಬರನ್ನು ತೆಗೆದುಕೊಂಡು ಪ್ರತಿನಿತ್ಯ ಕಾಲ್ ಮಾಡುವಂಥದ್ದು, ಮೆಸೇಜ್ ಮಾಡುವಂಥದ್ದು ಮಾಡ್ತಾ ಇರ್ತಾರೆ. ಈಕೆಗೆ ತನ್ನದೇ ಕೆಲಸ ಕಾರ್ಯ ಇರುತ್ತೆ. ಹಾಗಾಗಿ ಆತನನ್ನು ಅವಾಯ್ಡ್ ಮಾಡಿರ್ತಾಳೆ. ಈಕೆ ಬೆಂಗಳೂರಿಗೆ ಬಂದು 15 ವರ್ಷಗಳಿಂದ ಕೂಡ ಇಲ್ಲೇ ಇರ್ತಾಳೆ. ಆದರೆ ಈತ ಹುಚ್ಚುಚ್ಚಾಗಿ ಮೆಸೇಜ್ಗಳು ಹಾಕುವಂಥದ್ದು, ಲೈಂಗಿಕ ಕಿರುಕುಳ ಕೊಡುವಂತಹ ಕೆಲಸಗಳ ಮಾಡುವಂತಹ ಪ್ರಚೋದನಕಾರಿ ಅಶ್ಲೀಲ ಮೆಸೇಜ್ಗಳನ್ನು ಕೂಡ ಹಾಕ್ತಾ ಇರ್ತಾನೆ. ಇದರಿಂದ ಆಕೆ ಸಾಕಷ್ಟು ಬಾರಿ ನಂಬರನ್ನು ಬ್ಲಾಕ್ ಮಾಡಿ ಅವರ ಪೋಷಕರಿಗೂ ವಿಚಾರವನ್ನು ತಿಳಿಸಿರ್ತಾರೆ. ಆದರೂ ಕೂಡ ಈತ ಇದೇ ಕೆಲಸವನ್ನು ಮುಂದುವರಿಸಿಕೊಂಡು ಬರ್ದಿರ್ತಾನೆ. ಬೆಂಗಳೂರಲ್ಲಿ ಇರುವಂತಹ ವಿಚಾರವನ್ನು ತಿಳ್ಕೊಂಡು ಆತ ಮತ್ತೆ ಇದೇ ರೀತಿಯಾಗಿ ಬೆಂಗಳೂರಿನ ಜಿಮ್ ಹತ್ರ ಬಂದು ಆಕೆಗೆ ಕಿರುಕುಳ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿರ್ತಾನೆ. ಆಕೆ ಜಿಮ್ ಅಲ್ಲಿ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಬಂದು ಈ ರೀತಿಯಾಗಿ ಮಾಡಿ ಹೋಗಿರ್ತಾನೆ. ಆಗ ಅವರ ಸಹೋದ್ಯೋಗಿಗಳು ಕೂಡ ಈಕೆಗೆ ವಿಚಾರವನ್ನು ತಿಳಿಸಿರ್ತಾರೆ. ಆಗ ಆ ಫೋನ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ಈತ ಬಂದಿರುವಂತ ಗೊತ್ತಾಗುತ್ತೆ. ಆಗ ವುಮೆನ್ ಸ್ಟೇಷನ್ಗೆ ತೆರಳಿ ಆಕೆ ಒಂದು ದೂರನ್ನು ಕೊಡ್ತಾಳೆ. ದೂರಿನ ಆಧಾರದ ಮೇಲೆ ಆತನನ್ನು ವಶಕ್ಕೆ ಪಡೆದು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಈತ ಸಾಕಷ್ಟು ಬಾರಿ ಈಕೆಗೆ ಕಿರುಕುಳ ಕೊಡುವಂತದ್ದು, ಪ್ರೀತಿ ಅಂತ ಹೇಳಿ ಹಿಂಸೆಯನ್ನು ಕೊಡುವಂತದ್ದು, ಹೀಗೆ ನಿರಂತರವಾಗಿ ಕಿರುಕುಳವನ್ನು ಕೊಡ್ತಾ ಇದ್ದ. ಎಷ್ಟೇ ಬಾರಿ ಬುದ್ಧಿ ಹೇಳಿದ್ರು ಕೂಡ ಆತ ಸರಿಪಡಿಸಿಕೊಂಡಿರಲಿಲ್ಲ. ಹಾಗಾಗಿ ಆಕೆ ವಿಧಿ ಇಲ್ಲದೆ ಈಗ ದೂರನ್ನು ಕೊಟ್ಟಿರುವಂತದ್ದು. ಹರಿಯಾಣದಿಂದ ಬಂದು ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಕಾಟ ಕೊಡ್ತಾ ಇದ್ದೇನೆ ಅಂತ ಹೇಳಿ ಕೂಡ ಆಕೆ ಮರಣದ ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ಲು. ಸದ್ಯ ಈಗ ವುಮೆನ್ಸ್ ಸ್ಟೇಷನ್ ಅಲ್ಲಿ ದಾಖಲಾಗಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಮಾಡ್ತಾ ಇರುವಂತದ್ದು. ಇನ್ನು ಆತ ಮಾಡಿರುವಂತಹ ಮೆಸೇಜ್ಗಳೇನಿದೆ ಎಲ್ಲವನ್ನೂ ಕೂಡ ಈಗ ಪೊಲೀಸರ ಬಳಿ ಈಗ ಯುವತಿ ಕೊಟ್ಟಿರುವಂತಹದ್ದು ಕುಸುಮ.